ಸುಮ್ನೆ ಹೇಳ್ಬಾರ್ದು. ನಿನ್ನ ತಾಳಿಲ್ ನೋಡಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನಿಜವಾಗ್ಲೂನಾ? ಡ್ರೆಸ್ ಹೇಗಿದೆ? ಡ್ರೆಸ್ ಹಾಕಿದ್ಯಾ ನೀನು? ನನ್ಗೆ ಬರೀ ತಾಳಿ ಮಾತ್ರ ಕಾಣಿಸ್ತಾ ಇದೆ. ಯಾಕೆ ನಾಚಿಕೆ? ಟ್ರಯಲ್ ನೋಡಿ ಎಲ್ಲೆಲ್ಲಾರು ತಗೊಂಡು 8 ಓಡಿಸಿ ಆಮೇಲೆ ಲೈಸೆನ್ಸ್ ತಗೊಂಡಿರೋದಮ್ಮ ನಾನು. ಸುಮ್ನೆ ಇರಕ್ಕ. ಅಯ್ಯೋ, ನಿಮ್ಮ ಹೊಟ್ಟೆ ಯಾಕೆ ದೊಡ್ಡದಾಗಿದೆ? ನೀನ್ ಗರ್ಭವತಿ ಆಗಿದ್ಯಲ್ಲ, ನಿನ್ ಕಂಪ್ನಿ ಕೊಡೋಣ ಅಂತ. ತುಂಬಾ ಓವರ್ ಆಗೋಯ್ತಲ್ವಾ? ಇರು ಬಂದೆ. ಮಾಡ್ತಿರೋ ಕೆಲ್ಸಕ್ಕೆ ಸ್ಯಾಲ್ರಿನೂ ಕೊಟ್ಟು ಬೋನಸ್ಸು ಕೊಟ್ಟು ಮಕ್ಳನ್ ಕೊಡೋ ಬಾಸು ಅಂದ್ರೆ ನಮ್ ಹೆಂಡತಿ ಮಾತ್ರ. ಯಾಕಂದ್ರೆ ಎಲ್ಲೆಲ್ಲೋ ಅನಾಥವಾಗಿ ಓಡಾಡ್ತಿದ್ದೀನಿ ನನಗೆ ಗಂಡ ಅನ್ನೋ ಸ್ಥಾನ ಕೊಟ್ಟು ಈಗ ಅಪ್ಪ ಅನ್ನೋ ಸರ್ಟಿಫಿಕೇಟ್ ಬೇರೆ ಕೊಡ್ತಾ ಇದೀಯಾ. ನಿನಗೆ ಹೇಗೆ ಹೊಟ್ಟೆ ತುಂಬಿದ್ಯೋ ಅದೇ ತರ ನನಗೆ ಮನಸ್ಸು ತುಂಬಿದೆ. ಈ ತರ ಸೆಂಟಿಮೆಂಟ್ ಡೈಲಾಗ್ಸ್ ಎಲ್ಲ ನಿಮಗ್ ಸೂಟ್ ಆಗಲ್ಲ. ಇದು ಸೂಟ್ ಆಗುತ್ತೆ. ಈಗ ನೋಡು. ಏನ್ ಪುಟ್ಟ, ಏನ್ ಮಾಡ್ತಿದೀಯ? ಅಯ್ಯೋ, ಇಂಡಿಯಾ ಪಾಕಿಸ್ತಾನ್ ಮಧ್ಯ ಕಾಶ್ಮೀರ್ ಬಂದ ಹಾಗೆ ಇವನ್ ಬೇರೆ ಬಂದ್ಬಿಟ್ನಲ್ಲ ಮಧ್ಯದಲ್ಲಿ. ಅರ್ಥ ಆದ್ರೆ ಸರಿ. ಈ ಬಾರ್ಡರ್ ದಾಟಿ ಏನಾದ್ರೂ ಬಂದ್ ನನ್ ಮುಟ್ಟಿದ್ರೆ? ಈ ಡೈಲಾಗ್ ನೀನ್ ಹೇಳ್ತಿರೋದೇ ನಾನ್ ನಿನ್ ಬಂದ್ ಮುಟ್ಲಿ ಅಂತ ತಾನೆ? ತಿರುಗಿಸಿ ನಾನ್ ಕೊಟ್ರೆ ನಿನ್ ಬಾಡಿ ಎಲ್ಲ ಒತ್ತೆ ಆಗುತ್ತೆ. ಹೇಗ್ ನಮ್ಮ ಆರ್ಮಿ? ಏನ್ ದೊಡ್ಡ ಆರ್ಮಿ? ಗನ್ನಿಂದ ಬುಲೆಟ್ ಮಾತ್ರ ಬರಲ್ಲ, ನೀರ್ ಮಾತ್ರ ಬರುತ್ತೆ. ಇಲ್ಲಿ ನೋಡು, ನಾನ್ ರೋಡಲ್ಲಿ ಮಾತ್ರ ರೂಲ್ಸ್ ಫಾಲೋ ಮಾಡ್ತೀನಿ. ಬೆಡ್ರೂಮ್ ಅಲ್ಲಿ ಬ್ರೇಕ್ ದ ರೂಲ್ಸ್. ನನಗ್ ಮುಂದೆ ಇನ್ನೊಂದ್ ಗಂಡ್ ಮಗು ಬೇಕು. ಹೆಣ್ಣೆ ಬೇಕು. ಗಂಡ್ ಮಗು. ಎರಡು ಬೇಡ, ಒಂದ್ ಡೈನೋಸರ್ ಹೆತ್ಬಿಡು. ಹೋಗ್ರಿ. ಯಾರ ಅವನು? ಅಪ್ಪ, ನಿನಗ್ ಸ್ವಲ್ಪ ಆದ್ರೂ ಜವಾಬ್ದಾರಿ ಇದೆಯಾ? ನಿನಗಿದ್ಯಾನ? ಅಪ್ಪ ಅಮ್ಮ ಮಲ್ಗಿರೋ ರೂಮ್ ಅಲ್ಲಿ ಬಾಗಲ್ ತಟ್ಟೆ ಬರ್ತಾ ಇದೆಯಲ್ಲ ನೀನು. ನ್ಯಾಸ್ಟಿ ಫೆಲೋ, ಇಂಡಿಸೆಂಟ್ ಮುನ್ಸಿಪಾಲಿಟಿ. ಇರೋ ಸ್ಥಿತಿಯಲ್ಲಿ ಇನ್ನೊಂದ್ ಮಗು ಬೇಕಾ? ನಿಂಗೆ ಆಟ ಆಡಕ್ಕೆ ತಂಗಿನೋ ತಮ್ಮನೋ ಬೇಡವಾ ಹೇಳೋ? ನಮ್ ಮಗ ಮಾತಾಡೋದ್ ನೋಡಿದ್ರೆ ಖಂಡಿತವಾಗ್ಲೂ ಲಾಯರೇ ಆಗ್ತಾನೆ. ಡ್ರೈವರ್. ಡ್ರೈವರಾ? ನಮ್ ಡ್ರೈವರ್ ಫ್ಲೈಟ್ ಓಡಿಸ್ತಾನೆ, ಪೈಲಟ್. ಸೂಪರ್ ಫಿಗರ್ ಎಲ್ಲ ಏರ್ ಹೋಸ್ಟೆಸ್ ಆಗಿರ್ತಾರ. ಮಗನ ಹತ್ರ ಮಾತಾಡೋ ಮಾತಾ ಇದು. ಎಂದಡ ಮೋನೆ, ನಿನ್ 3 ತಿಂಗಳು ಹೇರ್ ಕಟ್ ಮಾಡಿಸ್ತಾ ಇರು. ನೀನ್ ಏನ್ ಬೇಕಾದ್ರೂ ಆಗ್ತೀಯ. ಅಮ್ಮ, ನಾನೇ ವಿನ್ ಆಗಿದ್ದು, ನನಗೆ ಫಸ್ಟ್ ಪ್ರೈಸ್ ಸಿಕ್ತು. ನೀನ್ ನಿಜವಾದ ಅಬ್ದುಲ್ ಕಲಾಂ ಆಗದೆ ನನ್ ಕನ್ಸು ಕಣ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಸಿರಿಮೆಯ ಮಗುವಾಗು, ಕನ್ನಡ ಸಿರಿಯ ನುಡಿಯಾಗು. ಹೆಂಗೆ ನನ್ ಮಗ? ನಿಮ್ ತಲೆ ಇಟ್ಟಲ್ದೆ ನನ್ ಮಗ ಬುದ್ಧಿವಂತನಾಗಿದ್ದಾನೆ. ಬೆಳಿಗ್ಗೆನೆ ಈ ತರ ಕಿಸ್ ಸಿಗುತ್ತೆ ಅಂತ ಗೊತ್ತಿದ್ರೆ ಮತ್ತೆ UKG ಸೇರ್ಕೊಂಡು ಪರೀಕ್ಷೆ ಬರೀತಿದ್ದೆ. ಮಗ ಬೆಳಿತಾನೆ ಇದ್ದಾನೆ, ನೀವು ವಯಸ್ಸು ಕಮ್ಮಿ ಮಾಡ್ತಾನೆ ಇದ್ದೀರಾ. ಪುಟ್ಟ ಕೊಡು. ದಿವನಿ, ನೀನ್ ಬಂದ್ ಕುತ್ಕೋ. ಬ್ಯಾಂಕ್ ಅಲ್ಲಿ ನಿನ್ಗೆ ಅಂತ ಹಣ ಇಟ್ಟಿದ್ದೀನಿ. ನಿನ್ಗೆ ಸೂಪರ್ ಆಗಿ ಓದಿರೋ ಫಾರಿನ್ ಇರೋ ಹುಡುಗನ್ ಹುಡುಕಿದ್ದೀನಿ. ಮುಂದಿನ ತಿಂಗಳೇ ಮದ್ವೆ. ಅಯ್ಯೋ ಅಕ್ಕ, ಅಕ್ಕ, ರಮ್ಯಾ, ರಮ್ಯಾ, ಶಕ್ತಿ, ಶಕ್ತಿ, ರಮ್ಯಾ, ರಮ್ಯಾ, ಏನಾಯ್ತು ರಮ್ಯಾ? ರಮ್ಯಾ, ಶಕ್ತಿ, ಶಕ್ತಿ. ಮಿಸ್ಟರ್ ಮಾಣಿಕ್ಯಂ, ನಿಮ್ ಮಗ ಆ ಆಕ್ಸಿಡೆಂಟ್ ನ ನೋಡಿ ತುಂಬಾ ಶಾಕ್ ಆಗಿದ್ದಾನೆ. ಕಣ್ ತೆಗೆದ್ರೆ ಸಾಕು ಅಮ್ಮ ರಕ್ತ ಅಂತ ಕೂಗಾಡ್ತಾನೆ. ಅವ್ನ್ ಬ್ರೈನ್ಗೆ ತುಂಬಾ ಎಫೆಕ್ಟ್ ಆಗ್ತಿದೆ. ಮತ್ತೆ ನಿಮ್ ಮಗ ಚೆನ್ನಾಗಾಗಿ ನಿಮ್ ಕೈ ಸಿಗ್ಬೇಕಂದ್ರೆ ಅದು ಅವ್ರ ಅಮ್ಮನಿಂದ ಮಾತ್ರ ಸಾಧ್ಯ. ಅಮ್ಮನ ಹೇಗೆ ಈ ಸಮಯದಲ್ಲಿ? ಗೊತ್ತಿದೆ. ಅಟ್ಲೀಸ್ಟ್ ಅವ್ರ ಮುಖನಾದ್ರೂ ತೋರಿಸಿ, ಅದರಿಂದ ಏನಾದ್ರೂ ಚೇಂಜಸ್ ಆಗ್ಬೋದು. ಏ ಶಕ್ತಿ, ಅಮ್ಮನ್ ನೋಡು. ಅಮ್ಮನ್ ನೋಡು ಶಕ್ತಿ. ಶಕ್ತಿ, ಅಮ್ಮನ್ ನೋಡು ಒಂದ್ಸತಿ. ಅಮ್ಮನ್ ನೋಡು. ಅಮ್ಮನ್ ನೋಡು. ದಯವಿಟ್ಟು ಅಮ್ಮನ್ ನೋಡು ಒಂದ್ಸತಿ. ಶಕ್ತಿ, ನೋಡು ಅಮ್ಮನ್ ಒಂದ್ಸತಿ. ನಿನ್ನ ಅಮ್ಮನ್ ನೋಡಿದ್ರೆ ಡಾಕ್ಟರ್ ನೀನ್ ಸರಿ ಹೋಗ್ತಾರ ಅಂತ ಹೇಳಿದಾರ ಕಣೋ. ಪ್ಲೀಸ್ ನೋಡು. ನೋಡವ ಶಕ್ತಿ, ನೋಡು ಅಮ್ಮನ್ ನೋಡು. ಅಲ್ಲೇದ್ರ ನೋಡು. ಅಮ್ಮನ್ ನೋಡು ಶಕ್ತಿ. ನೋಡು ಅಮ್ಮನ್ ನೋಡು ಶಕ್ತಿ. ಶಕ್ತಿ, ನೋಡು ಒಂದ್ಸತಿ. ಏನಾಗಲ್ಲ ನೋಡು. ಅಮ್ಮನ್ ಒಂದ್ಸತಿ ನೋಡೋ ಶಕ್ತಿ. ನೀನ್ ಅಮ್ಮನ್ ನೋಡಿದ್ರೆ ಸರಿ ಹೋಗ್ತಾ ಅಂತ ಡಾಕ್ಟರ್ ಹೇಳಿದಾರೆ ಕಣೋ. ನೋಡೋ ಶಕ್ತಿ, ಒಂದ್ಸತಿ ನೋಡು. ಏನಾಗಲ್ಲ ಒಂದ್ಸತಿ. ನನ್ ಮಾತು ಕೇಳು ಶಕ್ತಿ. ನನ್ ಮಾತು ಕೇಳು ಶಕ್ತಿ. ಒಂದ್ಸತಿ ನೋಡು. ಶಕ್ತಿ, ಒಂದ್ಸತಿ ನೋಡು. ಏನಾಗಲ್ಲ ನೋಡು. ನೋಡು ನೋಡು. ಅಲ್ಲೇ ಅಲ್ಲೇ ಶಕ್ತಿ ನೋಡು. ಅಲ್ಲೇ ಮಲ್ಕೊಂಡಿರೋ ನೋಡು ಶಕ್ತಿ. ಅಮ್ಮ
ಮಾಣಿಕ್ಯಂ, ಬ್ಯಾಂಗ್ಳೂರ್ ಬಿಸ್ನೆಸ್ ಮೆನ್ ಷಣ್ಮುಗ ಅವ್ರ ಮಗ ಮನೋನೇ ಆಕ್ಸಿಡೆಂಟ್ ನ ಮಾಡಿರೋದು ಅಂತ ನಮ್ ವಿಚಾರಣೆ ನಮಗೆ ಗೊತ್ತಾಗಿದೆ. ಕಾನ್ಸ್ಟೇಬಲ್ ಇಂದ ಹಿಡಿದು ದೊಡ್ಡ ಅಧಿಕಾರಿಗಳ ತನಕ ಎಲ್ರೂ ದುಡ್ಡಿನ ಬಾಯಲ್ಲಿ ಮುಚ್ಚಿದ್ದಾರೆ. ಅದ್ರ ಮೇಲೆ ಅವನಿಗೆ ರಾಜಕಾರಣಿಗಳ ಬೆಂಬಲ ಕೂಡ ಇದೆ. ಸೊ ಅವ್ರ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೊಳ್ದಿರೋಂತಹ ಪರಿಸ್ಥಿತಿ ನಾನಿದ್ದೀನಿ. ಎಷ್ಟೋ ಶ್ರೀಮಂತು ಕುಡುಗ್ನಾನದಲ್ಲಿ ಆಕ್ಸಿಡೆಂಟ್ಗಳನ್ನ ಮಾಡಿ ಅವ್ರ ಡ್ರೈವರ್ ಮನೆ ಕೆಲಸದವ್ರನ್ನ ಸರೆಂಡರ್ ಮಾಡಿಸ್ತಾರೆ. ಅದೇ ರೀತಿ ಆ ಮನೋನು ದುಡ್ಡು ಕೊಟ್ಟು ತಪ್ಪಿಸ್ಕೊಂಡ. ಇದಕ್ಕೂ ಮೇಲೆ ನೀನ್ ಕೋರ್ಟು ಕೇಸು ಅಂತ ಹೋದ್ರೆ ನಿನ್ ಹೆಂಡತಿನ ನೀನೇ ಕೊಲೆ ಮಾಡಿದ್ಯಾ ಅಂತ ಕೇಸ್ನ ನಿನ್ ಕಡೆನೆ ತಿರುಗಿಸ್ಬಿಡ್ತಾರೆ. ಯಾಕಂದ್ರೆ ದುಡ್ಡು ಅಧಿಕಾರ ಅವ್ರ ಕಡೆಗಿದೆ. ಜಂಪ್ ಮಾಡು, ಜಂಪ್ ಮಾಡಿ. ನೀನ್ ಬಾ, ನೀನ್ ಬಾ. ಜೀವನದಲ್ಲಿ ಏನೇ ತಪ್ಪು ಮಾಡಿದ್ರು ಅದಕ್ಕೆಲ್ಲ ಎಣ್ಣೆ ಕಾರಣ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳ ಮೇಲೆಲ್ಲ ಕಾರ್ ಹಚ್ಚಿ ಅದಕ್ ಕಾರಣನೂ ಎಣ್ಣೆ ಅಂತ ಹೇಳ್ತಾರೆ. ಒಂದ್ ವಯಸ್ಸಾಗಿರೋ ಅಜ್ಜಿನ ಟ್ರೈನಿಂದ ಕೆಳಗೆ ತಳ್ಳಿ ಅದಕ್ ಕಾರಣನೂ ಎಣ್ಣೆ ಅಂತಾನೆ ಹೇಳ್ತಾರೆ. ಅಲ್ಲಿ ನೋಡಿ, ಯಾವತ್ತೋ ಒಂದಿನ ಪೈಲಟೋ ಡಾಕ್ಟ್ರೋ ಲಾಯರೋ ಆಗ್ಬೇಕು ಅಂತಿದ್ದ ನನ್ ಮಗ ಹುಚ್ಚಿನ ತರ ಓಡಾಡ್ತಿದ್ದಾನೆ. ಎಲ್ಲದಕ್ಕೂ ಕಾರಣ ಅಮ್ಮನು. ಅವನಲ್ಲೇ ಹೊಡೆದು ಸಾಯಿಸ್ಬಿಡ್ಬೇಕಾಗಿತ್ತು. ಬೇಡ, ಯಾಕೆ ಗೊತ್ತಾ, ಅವ್ನಿಗೆ ಇಲ್ಲಿ ನೋಯ್ಬೇಕು, ಇಲ್ಲಿ ನೋವಾಗ್ಬೇಕು. ಇಲ್ಲಿ ನೋವಾಗ್ದ ಅವ್ನು ಸತ್ತೋಗ್ಬಿಟ್ರೆ ಅವ್ನು ಸತ್ತೋಗಿ ಪ್ರಯೋಜನ ಇಲ್ಲ. ಅವ್ನು ಅದನ್ನ ಅನುಭವಿಸ್ಬೇಕು. ಅದಕ್ಕೋಸ್ಕರ ದಿವ್ಯನ್ ಬಿಟ್ಟು ಅವ್ನು ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿಸ್ದೆ. ಅವ್ನ್ ದಿವ್ಯ ಮೇಲೆ ಜಾಸ್ತಿ ಪ್ರೀತಿ ಆದ್ಮೇಲೆ ನಾನೇ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಅವಳನ್ನ ಕರ್ಕೊಂಡ್ ಬಂದ್ಮೇಲೆ ಎಲ್ಲ ಅವಳನ್ನ ರೇಪ್ ಮಾಡ್ತೀನಿ ಅನ್ನೋ ಭಯ ಅವನಲ್ಲಿ ಬರೋ ಹಾಗೆ ಮಾಡ್ದೆ. ನಾನು ದಿನಪೂರ್ತಿ ಅವನು ಅಲ್ಲಿಯೋ ಹಾಗೆ ಮಾಡ್ದೆ. ಅದಾದ್ಮೇಲೆ ನನ್ನ ಮೇಲೆ ತಪ್ಪಾಗಿರೋ ಮೆಡಿಕಲ್ ರಿಪೋರ್ಟ್ನ ನಾನೇ ತಯಾರು ಮಾಡಿ ಅದನ್ನ ನಿನ್ ಮೂಲಕ ಅವನಿಗೆ ತಲುಪೋ ಹಾಗೆ ಮಾಡ್ದೆ. ಅದರಿಂದನೇ ನಾನ್ ದಿವ್ಯನ್ಗೆ ರೇಪ್ ಮಾಡ್ತೀನಿ ಅನ್ನೋ ಭಯ ಅವನಿಗೆ ಜಾಸ್ತಿ ಆಯ್ತು. ಮೆಂಟಲ್ ತರ ಸುತ್ತಾಡಕ್ ಶುರು ಮಾಡ್ದ. ರಾಮನಾಥನ್ ಅಂತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನಿಗೊಬ್ಬ ಮಗ ಮಹೇಶ್ ಅಂತ. ಊಟಕ್ಕೆ ಇರಕ್ಕೆ ಗತಿ ಇಲ್ದಿರೋ ಜನ ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಿದ್ದಾಗ ಕುಡ್ದು ಅವ್ರ ಮೇಲೆ ಗಾಡಿ ಓಡಿಸ್ಬಿಟ್ಟಿದ್ದಾನೆ. ಆ ಕೊಲೆಗಾರನಿಗೆ ಇನ್ನೊಬ್ಬ ಕೊಲೆಗಾರನೇ ದಂಡನೆ ಕೊಡ್ಬೇಕು ಅಂತ ಅನ್ಕೊಂಡೆ. ಅದಕ್ಕೋಸ್ಕರನೇ ಇವನ್ ಕೈಯಿಂದ ಅವ್ನು ಹೊಡಿಸ್ದೆ. ಮಾಣಿಕ್ಯಂ, ಇದೆಲ್ಲ ನೀನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೋದು. ಹೇಳ್ಬಿಟ್ಟು ಏನಯ್ಯ ಆಗುತ್ತೆ? ನಿಜವಾಗ್ಲೂ ಏನಾಗುತ್ತೆ ಹೇಳು? ಮನ್ಸಿಂದ ಹೇಳು ನೀನು. ನೀವೆಲ್ಲ ಕಾಸು ಇಸ್ಕೊಂಡು ಈ ತರ ಎಲ್ಲ ಏನಾಗಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತೀರಾ, ಅದರಿಂದ ಅವ್ನು ಎಸ್ಕೇಪ್ ಆಗ್ತಾನೆ. ಅದೇ ತಾನೇ? ಇಲ್ಲಿ ನೋಡು, ನನಗ್ ಕಷ್ಟ ಕೊಟ್ಟಿರೋ ಪರದೇಶಿ ಕಷ್ಟ ಪಡ್ಲೇಬೇಕು. ನನಗನ್ಸ್ದಾಗೆ ಇದು ಸರಿಯಾದ ತೀರ್ಪು. ನಿಜವಾಗ್ಲೂ ಮಾಣಿಕ್ಯ ಯಾರು? ಯಾಕಿಷ್ಟು ವೇಷ ಆಗ್ತಾ ಇದ್ದಾನೆ? ಅವನು ಸರ್ದಾರ್ ಜೀನಾ? ಅವನು ಪೊಲೀಸ್ ಇನ್ಸ್ಪೆಕ್ಟ್ರಾ? ಇಲ್ಲ ಲಾರಿ ಡ್ರೈವರಾ? ದಿವ್ಯ ಯಾಕೆ ಈ ರೀತಿ ನಡ್ಕೋತಾ ಇದ್ದಾಳೆ? ಈಗ ಒದ್ದಾಡಿ ಏನೋ ಪ್ರಯೋಜನ? ನಿನ್ನ ನನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೋ? ಚೆನ್ನಾಗಿ ಕುಡಿದು ಮೃಗು ತರ ಗಾಡಿ ಓಡಿಸ್ಕೊಂಡೋಗಿ ಒಂದು ಹುಡುಗಿ ಮೇಲೆ ಹತ್ತಿ ಸಾಯಿಸ್ಬಿಟ್ಟಿಯಲ್ಲೋ. ಆ ಆಕ್ಸಿಡೆಂಟ್ ಅನ್ನ ನೇರವಾಗಿ ನೋಡ್ದಂತ ಆ ಹೆಂಗಸಿನ ಮಗು ಇವತ್ತು ಹುಚ್ಚಾಗಿ ಆಸ್ಪತ್ರೆಯಲ್ಲಿ ಇದೆ ಕಣೋ. ಆ ಮಗು ಬಗ್ಗೆ ಆ ಫ್ಯಾಮಿಲಿನಲ್ಲಿ ಏನೆಲ್ಲ ಕನ್ಸ್ಕೊಂಡಿರ್ತಾರೋ. ಒಟ್ನಲ್ಲಿ ಒಂದು ಫ್ಯಾಮಿಲಿನೇ ನಾಶ ಮಾಡ್ಬಿಟ್ಟಿಯಲ್ಲೋ. ಏನು ಹೇಳ್ತಿದ್ಯಾ? ಸತ್ಯವಾಗ್ಲೂ ನನ್ಗೇನು ನೆನಪಿಲ್ಲ. ಇದಕ್ಕೂ ಮಾಣಿಕ್ಯಂಗೂ ಏನ್ ಸಂಬಂಧ? ನೀನ್ ಕುಡ್ದು ಕಾರಲ್ಲಿ ಗುದ್ದಿ ಸಾಯಿಸಿದ್ಯಲ್ಲ, ಆಕೆ ಗಂಡನೇ ಕಣೋ ಮಾಣಿಕ್ಯಂ. ತಲೆ ಕೆಟ್ಟು ಈಗ ಆಸ್ಪತ್ರೆಯಲ್ಲಿ ಇದೆಯಲ್ಲ, ಅದು ಬೇರೆ ಯಾರೂ ಅಲ್ಲ ಕಣೋ, ಅದು ಮಾಣಿಕ್ಯಂನ ಮಗನೇ ಕಣೋ. ದಿವ್ಯಾ ಸತ್ತೋದ್ಲಲ್ಲ, ಅವಳಿಗೆ ತಂಗಿ ಕಣೋ ಅವಳು. ನಿನ್ ಮೇಲ್ ದ್ವೇಷ ತೀರಿಸ್ಕೋಬೇಕು ಅಂತಾನೆ ನಿನ್ನ ಪ್ರೀತಿಸೋ ಹಾಗೆ ನಾಟಕ ಮಾಡಿದಾಳ್ ಕಣೋ. ಇದೆಲ್ಲ ಮಾಣಿಕ್ಯ ಮತ್ತೆ ದಿವ್ಯ ಸೇರ್ಕೊಂಡು ಮಾಡಿದಂತ ಪ್ಲಾನ್ ಕಣೋ. ನೀನ್ ಮಾಡ್ದಂತ ಪಾಪಕ್ಕೆ ಅನುಭವಿಸ್ತಾ ಇದ್ಯಾ. ನೀನ್ ನೋಡ್ತಾ ಇದ್ರೆ ಕೋಪ ಮಾಡ್ಕೊಳ್ಳೋದ ಸಂಕಟ ಪಡೋದ ಅಂತ ಗೊತ್ತಾಗ್ತಿಲ್ವೋ? ದಿವ್ಯಾ, 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 ನಾನು ಹುಚ್ಚನಾಗಿ ಬಂದಿಲ್ಲ, ಮನುವಾಗಿ ಬಂದಿದ್ದೀನಿ. ನನ್ನನ್ನು ಕೊಂದುಬಿಡು. ನಾನು ಮಾಡಿದ ತಪ್ಪಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ದಿವ್ಯಾ. ಆದ್ರೆ ನನಗೆ ಶಿಕ್ಷೆ ಬೇಕು. ನನಗೆ ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ದಿವ್ಯಾ, ನನ್ನ ಪ್ರೀತಿಸ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಯಾವತ್ತೂ ನಿನ್ನ ಲವ್ ಮಾಡಿಲ್ಲ. ಪ್ಲೀಸ್ ಇಲ್ಲಿಂದ ಹೊರಟೋಗು. ನಾವು ರಿವೆಂಜ್ ತಗೊಂಡ್ವಿ, ಅದೇ ನಿಜ. ನಾನ್ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಆಗ್ಲೇಬೇಕು. ನಾನ್ ಸಾಯ್ಬೇಕು, ಅದೇ ರೀತಿ ರೋಡಲ್ಲಿ ಸಾಯ್ಬೇಕು. ಗುಡ್ ಬೈ.
ಗುಡ್ ಬೈ ದಿವ್ಯಾ.